ನನ್ನ ಕೈಯಾರ ನಾನೇ ಹಾಳು ಮಾಡ್ಕೊಂಡೆ ನನ್ನ ಜೀವನನ. ಧನುನ್ ಮದುವೆ ಮಾಡ್ಕೊಂಬರ್ದಾಗಿತ್ತು. ಮಾಡ್ಕೊಂಡೇ ಇದ್ದಿದ್ರೆ ಇವತ್ತು ನಮ್ಮ ಮಕ್ಕಳವ್ರ ಜೊತೆಗೆ ಎಷ್ಟೋ ಖುಷಿಯಾಗಿರ್ತೈತೆ. ನಿನ್ನಿಂದಾನೆ ನನ್ನ ಜೀವನ ಎಲ್ಲ ಹಾಳಾಗಿತ್ತು. ಹೋಗಿ ಹೋಗಿ ನಿನ್ನಂತ ಅವನು ಇಷ್ಟಪಟ್ಟನಲ್ಲ, ಅದಕ್ಕೆ ಇವತ್ತು ನನಗೆ ಈಸ್ತಿದ್ದೆ. ನಮ್ಮ ಅಪ್ಪ ಅಮ್ಮನ ತೋರ್ಸ್ ಮುದ್ದು ಹುಡುಗನ ಮದುವೆ ಆಗಿದ್ದೆ ಇವತ್ತು ನಾನು ರಾಣಿ ಥರ ಇರ್ತಾ ಇದ್ನಿ. ಇದ್ಯಾವ್ದು ನಂಗೆ ಈ ನರ್ಕ. ನಮ್ಮ ಅಮ್ಮನವ್ರ ಮನೆಗೆ ಹೋಗಂಗಿಲ್ಲ, ಬರಂಗಿಲ್ಲ, 1-2 ದಿವಸ ಇರಂಗಿಲ್ಲ. ಯಾಕೆ ಶೋಭಿತ ಇವಾಗ ಏನಾಯ್ತು? ಯಾಕೆ ಅಳ್ತಾ ಇರೋದು ಇವಾಗ ನೀನು? ನಿಂಗೇನು ಗೊತ್ತಿಲ್ಲ ಬಿಡು. ಅದೆಲ್ಲ ಗೊತ್ತಾಗಿ ನೀನೇನು ಮಾಡಬೇಕು. ಇವತ್ತು ನಮ್ಮ ಕವಿತಕ್ಕನ ಶ್ರೀಮಂತ ಅಖಿಲಮ್ಮನು ನಮ್ಮ ಅಮ್ಮನ ಇಬ್ಬರು ಬಂದು ಕೂಗ್ಬಿಟ್ಟೋದ್ರು. ಇವತ್ತು ಅವರೆಲ್ಲ ಎಷ್ಟು ಖುಷಿಯಾಗಿರ್ತಾರೆ. ನಮ್ಮ ಅಕ್ಕನ ಶ್ರೀಮಂತಕ್ಕೆ ನಾನು ಹೋಗಂಗಿಲ್ಲ. ನಿನ್ನ ಮದುವೆ ಆದ್ನಲ್ಲ, ಅದೇ ಮಾಡಿದ್ ನನ್ನ ತಪ್ಪು. ನಮ್ಮ ಅಕ್ಕನವ್ರಿಬ್ರು ಎಷ್ಟು ಖುಷಿಯಾಗವ್ರೆ ನೋಡು. ಇವತ್ತು ನನಗೆ ಎಷ್ಟು ಕಷ್ಟ ಬಂದೈತೆ ನೋಡು. ಪ್ರತಿಯೊಂದಕ್ಕೂ ಬೈಯೋದೆ ನಿಮ್ಮ ಅಪ್ಪನು. ನಾನು ಕುಂತ್ರೂ ತಪ್ಪೆ, ನಿಂತರೂ ತಪ್ಪೆ. ಇಂಥ ಬಾಳ್ಬೇಕಾ? ನೀನೇ ಹೇಳು. ನಂಗೆ ನೀನು ಬೇಡ, ನಿನ್ನ ಮನೆನೂ ಬೇಡ. ನಾನು ನಮ್ಮ ಅಮ್ಮನ ಮನೆಗೆ ಹೊರಟೋಗ್ತೀನಿ. ಯಾವ್ದಿದು ನರ್ಕ? ನಾನು 1 ನಿಮಿಷ ನಿಮ್ಮ ಮನೇಲಿರಲ್ಲ. ನನ್ನ ಪಾಡಿಗೆ ನಾನು ನಮ್ಮ ಅಮ್ಮನ ಮನೆಗೆ ಹೊರಟೋಗ್ತೀನಿ. ನನಗೆ ಬೇಕಾಗಿಲ್ಲ. ಶೋಭಿತಾ ಸುಮ್ಮನೆ ಶೋಭಿತಾ, ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡ್ಕೋ. ಮದುವೆ ಆಗಿ 1 ವರ್ಷ ಆಯಿತು. ವರ್ಷದಿಂದ ಹೇಳ್ತಾ ಇದೆಯಾ ಅಡ್ಜಸ್ಟ್ ಮಾಡ್ಕೊ ಅಂತ. ಏನು ಯಾವಾಗಲೂ ನಿಮ್ಮ ಅಪ್ಪನ ಕೈಲಿ ಬೈಸ್ಕೊಂಡೇ ಇಲ್ಲ ನಾನು. ಏನು ಯಾವಾಗಲೂ ಶ್ರೀಮಂತ ಕಾರ್ಯ ಮಾಡ್ಕೊಂತಾಳೆ ನಮ್ಮ ಅಕ್ಕನು. ಇವತ್ತು 1 ದಿವಸ ಹೋಗ್ಬಿಟ್ಟು ಬಂದಿದ್ರೆ ಏನಾಗ ಬಿಡ್ತಾಯಿತ್ತು? ಶೋಭಿತಾ, ಇವಾಗ ಎಲ್ಲಿಗೆ ಹೋಗ್ತಾ ಇರೋದು ನೀನು? ಎಲ್ಲಿಗೆ ಹೋಗ್ಲಿ? ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ಮೊನ್ನೆ ನಮ್ಮ ಅಮ್ಮನ ಅಖಿಲಮ್ಮನ ಬಂದಿದ್ರೆ ನಿಮ್ಮ ಅಪ್ಪನ ಎಷ್ಟು ಮಾತಾಡ್ತಾನೆ, ಆಸ್ತಿ ಕೊಡ್ರಿ, ದುಡ್ಡು ಕೊಡ್ರಿ ಅಂತ. ಅವಮಾನ ಮಾಡಿ ಕಳಿಸ್ತಾ ಅವ್ರಿಬ್ಬರನ್ನು. ಇದು ಸರಿನಾ? ಶೋಭಿತಾ ನಿಂತ್ಕೋ, ಹೋಗ್ಬೇಡ. ಶೋಭಿತಾ, ಯಾರು ಬೇಕಾಗಿಲ್ಲ. ನಾನು ನಮ್ಮ ಅಮ್ಮನವ್ರ ಮನೆಗೆ ಇರ್ತೀನಿ. ಶೋಭಿತಾ, ನನ್ನ ಮಾತು ಕೇಳು. ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಯಾ ನೀನು? ನೀನು ಯಾರು ನಂಬ್ಕೊಂಡು ಬಂದಿದ್ದು ಇಲ್ಲಿಗೆ? ನನ್ನ ನಂಬ್ಕೊಂಡು ಬಂದ, ಇಲ್ಲ ನಮ್ಮ ಅಪ್ಪನ ನಂಬ್ಕೊಂಡು ಬಂದಿದ್ಯಾ? ನಾನು ಏನು ಕಡಿಮೆ ಮಾಡಿದ್ದೀನಿ ನಿನಗೆ? ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಯಾ ಶೋಭಿತಾ? ಅವ್ರ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡ್ತೀಯ ನೀನು? ನಿನ್ನ ಪಾಡಿಗೆ ನೀನು ಇರ್ಬೇಕು ತಾನೆ? ನಾನು ರಾತ್ರಿನೇ ಹೇಳಿದ್ನಲ್ಲ ನಮ್ಮ ಅಕ್ಕಂದು ಬೆಳಗ್ಗೆ ಶ್ರೀಮಂತ ಕರ್ಕೊಂಡು ಹೋಗ್ರಿ ಅಂತ. ನೀವೇನ ಕಿವಿ ಮೇಲೆ ಹಾಕೊಂಡ್ರಾ? ಇದಕ್ಕೆ ಉತ್ತರ ಇಲ್ಲಲ್ಲ, ಇದಕ್ಕೆ ಮಾತಿಲ್ಲ ನಿಮ್ಮ ಹತ್ರ. ನೀವು ಹೆಂಗೆ ಬೇಕಾದರೂ ಆಡ್ಬೋದು. ಸರಿ ನಡಿ, ಇವಾಗ ಹೋಗೋಣ. ಏನು ಎಲ್ಲ ಮುಗಿದ್ಮೇಲೆ ಹೋಗೋದು? ಏನಕ್ಕೆ ಹೋಗೋದು? ಎಲ್ಲ ಮುಗಿದ್ಮೇಲೆ ಹೋಗಿ ಏನು ಮಾಡೋದು? ನಾಚಿಕೆ ಆಗ್ಬೇಕು ನನ್ನ ಜನ್ಮಕ್ಕೆ. ಧನು, ಶೋಭಿತಾ, ಯಾಕಮ್ಮ ಶೋಭಿತಾ ಅಳ್ತಾ ಇದೆಯಾ? ಧನು ಏನಾದರೂ ಅಂದೇನು? ಅಮ್ಮ ನಾನೇನಂದ್ಲಮ್ಮ, ನಾನು ಯಾಕಂದ್ಲಿ? ಅಪ್ಪನ ಕೂಡ ಚಿತ್ರಾಂಶ ಸಾಲ್ದಿರಾ ನಾನು ಒಂದು ಬೈತೀನಿ ಅವಳ್ಗ. ಯಾಕಮ್ಮ ಅಪ್ಪನಿಗೆಲ್ಲ ಆಡೋದು? ಎಲ್ಲರ ಮನೆಗೆ ಹೋಗು, ಮಗನೂ ಸೊಸೆ ಚೆನ್ನಾಗಿರ್ಲಿ ಅಂತ ಎಷ್ಟೋ ಕಷ್ಟಪಡ್ತಾರೆ. ನೀವು ಯಾಕಮ್ಮ ಹಿಂಗಾಡ್ತೀರಾ? ಇವಾಗ ಅವ್ರ ಅಮ್ಮನು ಅಖಿಲಮ್ಮನೆಲ್ಲ ಬಂದು ಹೇಳ್ಬಿಟ್ಟು ಹೋದ್ರಂತಲ್ಲ ಇವತ್ತು ಶ್ರೀಮಂತ ಅಂತ. ಕಳ್ಸ್ಕೊಟ್ಟಿದ್ದಿದ್ರೆ ಏನಾಯ್ತು? ಏನು ಅಲ್ಲೇ ಇದ್ಬಿಡ್ತಾ ಇದ್ಲ ಅವಳು? ಏನಮ್ಮ ಏನು ಒಂದು ಫಂಕ್ಷನ್ಗೆ ಹೋಗಂಗಿಲ್ಲಲ್ಲಮ್ಮ ನಿಮ್ಮ ಹತ್ರ ನೆಮ್ಮದಿಯಾಗಿ? ಯಾಕಮ್ಮ ಅಪ್ಪನ ಹಂಗಾಡೋದು? ಅವಳಿಗೇನು ಆಸೆ ಇರಲ್ಲೇನಮ್ಮ ಊಟದ ಮನೆಗೆ ಹೋಗ್ಬೇಕು ಅಂತ? ಏನು ಹೋಗಿ ಅಲ್ಲೇ ಇರ್ತಾಳ? ಮದುವೆ ಆದಾಗಿಂದ ಒಂದು ರಾತ್ರಿ ಅಲ್ಲಿ ಕಳೆದಿಲ್ಲ ಅವಳು. ಏನು ಮಾಡ್ಲಪ್ಪ, ಕಾಲದಿಂದ ನಿಮ್ಮ ಅಪ್ಪನ ಇದೇ ಬಾಳ್ಬಿಟ್ನಪ್ಪ. ನನಗೂ ಇದೇ ಶಿಕ್ಷೆ ಕೊಡ್ತಾ ಇದ್ನು, ನೀನು ಊಟದ ಮನೆಗೆ ಹೋಗ್ಕೂಡ್ದು ಅಂತ. ಏನು ಮಾಡೋದಪ್ಪ ಧನು? ನಾನೇನೋ ಸಹಿಸ್ಕೊಂಡಿದ್ನಿ, ಇವಾಗ ಹೆಣ್ಮಕ್ಳು ಸಹಿಸ್ಕೊಂತಾರಾ? ಹಂಗಂತಲ್ಲ ಮತ್ತೆ ಸಹಿಸ್ಕೊಳೋದಂತಲ್ಲ. ಏನು ಬೇರೆ ದಿನಗಳಿಗೆಲ್ಲ ಹೋಗಿ ಅಲ್ಲಿ ಕೂತ್ಕೊಂತಾವಳ? ಹೋಗೋದು ಫಂಕ್ಷನ್ಗೆ ಹೋಗೋದು, ಅಲ್ಲಿ 1 ನಿಮಿಷ ನಿಂತ್ಕೊಳ್ಳೋದು, ತಿನ್ನೋದು ತಡ, ಹಂಗೆ ಓಡ್ಬರ್ತೀರಿ ನಾವು. ಏನು ಅಲ್ಲೇ ಇದ್ದು ಬಿಡ್ತೀರೇನಮ್ಮ? ಇವತ್ತೊಂದು ದಿನ ಫಂಕ್ಷನ್ ಕಳಿಸಿದ್ರೆ ಏನಾಯ್ತಾಯ್ತು? ಏನು ಯಾವಾಗಲೂ ಶ್ರೀಮಂತನ ಮಾಡ್ತಾರಾ? ಯಾವಾಗಲೂ ಪ್ರೆಗ್ನೆಂಟ್ ಆತಾರ? ಏನು 1 ನಿಮಿಷ ಹಂಗೆ ಹಂಗೆ ಬಾಂದಿದ್ರೆ ಆತಾರಿಲ್ಲ? ನೀನು ಬರೀ ನನ್ನ ಎದುರುಗಡೆ ಮಾತಾಡ್ತೀಯ ಅಷ್ಟೇ. ನಿಮ್ಮ ಅಪ್ಪನ ಎದುರು ಮಾತಾಡೋಕ್ಕೆ ನಿಂಗೆ ತಾಕತ್ತಿದ್ರೆ ಇವತ್ತು ನನಗೂ ಅವಳಿಗೂ ಈ ಕಷ್ಟ ಯಾಕಿರ್ತಾಯಿತ್ತು? ಏನಮ್ಮ, ತಂದೆ ಅಂತ ಒಂದು ಗೌರವ ಕೊಡೋದು ತಪ್ಪ? ಅರ್ಥ ಮಾಡ್ಕೊಬೇಕಮ್ಮ ದೊಡ್ಡವರಾದರು. ಏನೋ ಹಂಗೆ ಹೋಗಿ ಬರ್ತಾರಲ್ಲಪ್ಪ, ಹೋಗ್ಲಿ ಬಿಡು ಅಂತ. ನಾವು ಎದುರು ನಿಂತ್ಕೊಂಡ್ರೆ ಅಪ್ಪನ ಮರ್ಯಾದೆ ಏನಾಗಬೇಕಮ್ಮ? ನಾನು ಇವತ್ತಲ್ಲ ನಾಳೆ ಸರಿ ಓದ್ತಾರೆ ಅಂತ ನಾನು ನೋಡ್ತಾ ಇದ್ದೀನಿ. ಇದೇ ಆಯ್ತಲ್ಲ, ಇವತ್ತವಳು ನನ್ನ ಮನೆಗೆ ಓದ್ತೀನಿ ಅಂತ ಹೇಳ್ತಾವಳೆ. ನಾನು 1 ನಿಮಿಷ ಈ ಮನೆಗಿರಲ್ಲಮ್ಮ. ನಾನು ಹೆಂಡತಿ ಎಲ್ಲಿರ್ತಾಳೆ ಅಲ್ಲೇ ಇರ್ತೀನಿ ನಾನು. ನಡಿ ಶೋಭಿತಾ, ಹೋಗೋಣ. ಎಲ್ಲಾದರೂ ಹೋಗಿ ಎದ್ದೂರ ಬದುಕೋಣ ನಡಿ. ಇವ್ರ ಸವಾಸನೆ ಬೇಡ. ಹಾಗಾದ್ರೆ ಈ ನರಕದಾಗ ನಾನು ಒಬ್ಬಳನ್ನ ಬಿಟ್ಬಿಟ್ಟು ಹೋಗ್ತೀರಾ ಶೋಭಿತಾ? ಧನು, ನಿಮ್ಗೊಬ್ಬಳಿಗೇನ ಕಷ್ಟ ಅನಿಸ್ತಾ ಇರೋದು? ನನಗೇನು ಕಷ್ಟ ಅನಿಸ್ತಾ ಇಲ್ಲ, ನನಗೂ ಕಷ್ಟನೇ. ಅತ್ತೆ, ಇವತ್ತು 1 ದಿವಸ ಕಲ್ಸ್ಕೊಟ್ಟಿದ್ದಿದ್ರೆ ನಾನು ತಿರ್ಗಿ ಹೋಗೋದು ಏನಿತ್ತತ್ತೆ? ನನಗೂ ಆಸೆ ಇರಲ್ಲತ್ತೆ ನಮ್ಮ ಅಮ್ಮನ ಜೊತೆಗೆ, ನಮ್ಮ ಅಕ್ಕನವ್ರ ಜೊತೆಗಿರ್ಬೇಕು ಅಂತ. ಯಾವಾಗಲೂ ಹಿಂಗೆ ಮಾಡ್ತಾರೆ. ಅವತ್ತು ನಾಮಕರಣಕ್ಕೂ ಮನೆ ಗೃಹ ಪ್ರವೇಶಕ್ಕೆ ಹೋಗೋಕ್ಕೂ ಹಂಗೆ ಮಾಡಿದ್ರು. ಎಲ್ಲ ಬೆಂಗಳೂರಿಗೆ ಗೊತ್ತಾಯ್ತೀರಿ ಅಂತ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು. ಏನತ್ತೆ ಇದು? ಏನತ್ತೆ? ನಂಗೆ ಬೇಡತ್ತೆ. ಈ ಮನೆನೂ ಬೇಡ, ಈ ಮನೆ ಜನಗಳ ಸವಾಸನೂ ಬೇಡ. ನಾನು ನಮ್ಮ ಅಮ್ಮನ ಮನೆಗೆ ಹೊರಟೋಗ್ತೀನಿ. ಆವತ್ತೇ ನಮ್ಮ ಅಮ್ಮನ ಹೇಳ್ದಂಗೆ ಕೇಳಿದಿದ್ರೆ ಇವತ್ತು ನಂಗೆ ಈ ಕಷ್ಟ ಇರ್ತಾ ಇರಲಿಲ್ಲ. ಹೋಗಿ ಇದನ್ನು ಇಷ್ಟಪಟ್ಟನಲ್ಲ, ನನಗೆ ಬುದ್ಧಿ ಇಲ್ಲ. ಕೇಳಿಸ್ಕೊಂಡೇನಮ್ಮ? ಕೇಳಿಸ್ಕೊಂಡ?
ಹಾಂ ಕೇಳಿಸ್ಕೊಂತ ಇದೆಯಾ? ಯಾವುದಮ್ಮ ಇದು ನಂಗೆ ನರ್ಕ? ನನ್ನ ಹೆಂಡ್ತಿ ಬಿಟ್ಟೋದ್ಮೇಲೆ ನಾನು ಬದುಕಿದ್ದು ವೇಸ್ಟೆ. ಏನಿಗಮ್ಮ ಬೇಕು ಈ ಜೀವನ? ಬೇಡ ಬಿಡಮ್ಮ, ಬೇಡ ಬಿಡು. ಅಪ್ಪನೇ ಚೆನ್ನಾಗಿರಲಿ, ಎಲ್ಲ ಸಂಪಾದನೆ ಮಾಡಿ ಮಾಡಿ ಎಲ್ಲ ಇಟ್ಕೊಂಡು ಭದ್ರವಾಗಿ ಮನೆಗೆ ಯಾರು ಬರ್ಕೊಡ್ತು, ಯಾರು ಹೋಗ್ಕೊಡ್ದು, ಅವ್ರಿಗೆಲ್ಲ ಅವಮಾನ ಮಾಡೋದೆ. ಬಂದವ್ರ ಹತ್ರ ಎಲ್ಲ ಜಮೀನು ಕೇಳೋದು, ಆಸ್ತಿ ಕೇಳೋದು, ದುಡ್ಡು ಕೇಳೋದು. ಏನಮ್ಮ ಇದು? ಏನಮ್ಮ ಬಂದವ್ರಿಗೆಲ್ಲ ಅವಮಾನ ಮಾಡಿ ಕಳಿಸೋದೇನಮ್ಮ? ಹಾಂ ಏನು ಮಾಡ್ತೀಯಪ್ಪ ಧನು? ನಿಮ್ಮ ಅಪ್ಪನ ಕಲ್ತಿರೋ ಬುದ್ಧಿನೇ ಹಂಗೆ. ನೀವು ಇವತ್ತಿಗೂ ನೆನೆಗೂ ಹಿಂಗಂದ್ರೆ ನಾನು 20-30 ವರ್ಷದಿಂದ ಸಂಸಾರ ಮಾಡ್ತಾ ಇದ್ದೀನಿ. ನಾನು ಹೆಂಗಪ್ಪ ಹೇಗೋದು? ನಾನು ಹೆಂಗೆ ಹೇಗೋದು ಹೇಳು? ಏನದು ರೂಮಾಗಿಂದ ಜೋರ್ಗೆ ಮಾತುಗಳು ಬರ್ತಾವೆ? ಏ ಜಜ್ಜಾ, ಏನದು ಒಬ್ರಿಗೂ ಉಸಿರಿಲ್ಲ, ಎಲ್ಲ ಹೋಗ್ಬಿಟ್ಟಿದ್ದೀರಾ? ಏಯ್ ಯಾಕೆ ಜಜ್ಜಾ? ಏಯ್ ಧನು ಯಾಕೋ? ಶೋಭಿತಾ ಯಾಕೆ ಹೇಳ್ತಾ ಇರೋದು? ಏನಾಯ್ತು? ಯಾರನ್ನು ಹೋಗ್ಬಿಟ್ರಂತೇನೋ ನಿಮ್ಮ ಮನೆಯವರು? ಸಾಕು ಬಾಯಿ ಮುಚ್ಚಿರಿ. ಎಲ್ಲದಕ್ಕೂ ಒಂದು ಅತಿ ಮಿತಿ ಇರಬೇಕು. ಏನು ಮಾತಂತ ಮಾತಾಡ್ತಾ ಇರೋದು? ಹಾಂ, ನೀನು ಯಾರನ್ನ ಹೋಗ್ಬಿಟ್ರೇನ ಆಳ್ಬೇಕಾ? ನೀನು ಹಂಗೇನೇನಾ? ಏನು ಮಾತಂತ ಮಾತಾಡ್ತಾ ಇದ್ದೀರಾ? ನಾನು ನೋಡ್ತಾ ಇದ್ದೀನಿ ನಿಮ್ಮ ದುರಂಕಾರದ ಮಾತುಗಳು. ಇವಾಗ ಏನಾಯ್ತಂತೆ ಹಂಗೆ ಬಡ್ಕೊಂತ ಇದೆಯಾ? ಹಾಂ, ಅಳುತ್ತಾ ಇರೋದು ಕೇಳ್ತಾ ಇದ್ದೀನಿ. ಈ ಅಮ್ಮನ ಈ ಮನೆಗೆ ಏನು ಕಮ್ಮಿ ಆಗೈತೆ ಅಂತ ಅದಕ್ಕೆ ಯಾಕೆ ಅಂಕಿರ್ಚಾಡ್ತಾ ಇದೆಯಾ? ಅಲ್ಲ, ಮೊನ್ನೆ ಅಖಿಲಮ್ಮನು ನಮ್ಮ ಅತ್ತಿಗೆ ಬಂದು ಹೇಳ್ಬಿಟ್ಟು ಹೋದ್ರು ತಾನೆ ಶ್ರೀಮಂತ ಕಾರ್ಯ ಅಂತ. ಇವತ್ತು ಒಂದು ಅಜ್ಜ ಹೋಗ್ಬಿಟ್ಟು ಬರೋರಲ್ಲ, ಏನು ಅಲ್ಲೇ ಇದ್ಬಿಡೋರಾ? ಸ್ವಂತ ಅವ್ರ ಅಕ್ಕಂದು ಶ್ರೀಮಂತ ಕಾರ್ಯ ಇರೋದು. ಹೋಗ್ಬಿಟ್ಟು ಬಂದಿದ್ರೆ ಏನಾಗ್ತಾಯಿತ್ತು ನಿಂಕ? ಏನಾಗ್ತಾಯಿತ್ತು? ನಾನು ಆವತ್ತು ಹೇಳಿಲ್ಲ ನಿನ್ನ ಮಗನಿಗೂ ನಿನ್ನ ಸೊಸೆಕ್ಕೋ ಆ ಮನೆಯವರು ಇಲ್ಲಿಗೆ ಬರ್ಕೊಡ್ದು, ಇವ್ರು ಅಲ್ಲಿಗೆ ಹೋಗ್ಕೊಡ್ದು ಅಂತ. ಅದಕ್ಕೆ ಒಪ್ಕೊಂಡೆ ತಾನೆ ಇವ್ರ ಮನೆಗೆ ಬಂದಿದ್ದು. ಇವತ್ತೇನಂತೆ ಇವ್ರದ್ದು ಗಾಂಚಲಿ? ಅವತ್ತು ಒಪ್ಕೊಂಡಿದ್ದಕ್ಕೆ ಮನೆ ಒಳಗೆ ಕರ್ಸಿರೋದು ನಾನು. ಇಲ್ಲ ಅಂತಂದಿದ್ರೆ ಕರೆಸ್ತಾ ಇರಲಿಲ್ಲ. ಈ ದೊಡ್ಡ ಮನಸ್ಸು ಒಪ್ಕೊಂಡು ಒಳಗೆ ಬಂದಲ್ಲ, ಇವತ್ತೇನಂತೆ ಈ ಅಮ್ಮಂದು? ಏನು ಹಂಗಂತ ಮನ್ಸನ್ನ ಕಲ್ಲು ಮಾಡ್ಕೊಂಡು ಇರೋಕ್ಕಾಗಲ್ಲ. ಏನು ಸಂಬಂಧಿಕರನ್ನ ಬಿಟ್ಕೊಟ್ಬಿಡಕತ್ತೈತಾ? ಏನು ಅವಳೇನು ಯಾರು ಇಲ್ದಿರ ಬೆಳೆದವಳ? ಅವ್ರ ಅಕ್ಕನವ್ರಿಲ್ಲ, ಅವ್ರ ಅಮ್ಮನಿಲ್ಲ, ಅವ್ರ ಅಪ್ಪನಿಲ್ಲ. ಹಾಂ, ಹೋಗ್ಬಿಟ್ಟು ಬಂದಿದ್ರೆ ಏನಾಯ್ತು? ನನ್ನಂತೂ ಹುಟ್ಟದ ಮನೆ ಮಕ್ಕಳನ್ನ ನೋಡಿಸ್ತೀರ ಇಕ್ಬಿಟ್ಟೆ. ಅವಳು ಹಂಗೆ ಆಗ್ಬೇಕಾ? ಏಯ್ ಜಾಸ್ತಿ ಮಾತಾಡಬೇಡ. ಜಾಸ್ತಿ ಮಾತಾಡಿದ್ವಿ ಅಂದರೆ ಚೆನ್ನಾಗಿರಲ್ಲ, ನೋಡ್ಕೋ. ಏಯ್ ಧನು, ನೀನು ಎಂಟ್ರನ್ನ ಕರ್ಕೊಂಡು ಹೋಗ ಇಲ್ಲಿಂದ. ಜಾಗ ಖಾಲಿ ಮಾಡ, ಇರಬೇಡ ನಮ್ಮ ಮನೆಗೆ. ನೀನು ಹೇಳಕ್ಕೆ ಮುಂಚೆನೇ ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀರಪ್ಪ. ಇದೊಂದು ಜೈಲಾಗ್ಬಿಟ್ಟೈತೆ. ಮನೆ ಅಲ್ಲ ಇದು, ನಮ್ಮ ಜೈಲು. ನಿನ್ನ ಹತ್ರ ಇರೋದಕ್ಕಿಂತ ಎಲ್ಲರೂ ದೂರ ಹೋಗಿ ನೆಮ್ಮದಿಯಾಗಿರೋದೇ ಮೇಲು. ದುಡ್ಡು ದುಡ್ಡು ಅಂತ 24 ಗಂಟೆ ದುಡ್ಡನ್ನೇ ತಿನ್ನು ಸಂಪಾದನೆ ಮಾಡಿ. ನೀನು ಸಂಪಾದನೆ ಮಾಡಿರೋದು 1 ರೂಪಾಯಿ ನನಗೆ ಬೇಕಾಗಿಲ್ಲ. ನಾನು ಈ ಕಡೆ ತಿರುಗೇ ನೋಡಲ್ಲ. ಏನಾದರೂ ಮಾಡ್ಕೊಂಡು ನೀನು. ನನಗೆ ತಂದೆ ತಾಯಿ ಇಲ್ಲ ಅಂತ ತಿಳ್ಕೊತೀನಿ. ಅಲ್ವಾ, ನಿಮ್ಮ ಅಪ್ಪನ ಮಾಡಿರೋ ತಪ್ಪಿಗೆ ನಾನೇನೋ ಮಾಡಿದೆ? ಯಾಕೋ ಹಂಗಂತ ಇದೆಯಾ ತಂದೆ ತಾಯಿ ಇಲ್ಲ ಅಂತ? ಹಾಂ, ನಾನೇನು ತಪ್ಪು ಮಾಡಿದೆ ಹೇಳು? ಏನಮ್ಮ ಮನೆಗೆ ಬಂದವ್ರ ಹತ್ರ ಎಲ್ಲ ನನ್ನ ಮಗನ ನಾನು ಅಷ್ಟು ಸಾಕಾಗಿ ದುಡ್ಡು ಖರ್ಚು ಮಾಡಿದ್ದೀನಿ, ಓದ್ಸೋಕೆ ದುಡ್ಡು ಖರ್ಚು ಮಾಡಿದ್ದೀನಿ, ಅದು ಇದು ಏನಕ್ಕಮ್ಮ ಹೇಳೋದು? ಒಬ್ಬ ತಂದೆ ಆದವ್ರಿಂತ ಮಾತಾಡ್ತಾರಲ್ಲಮ್ಮ, ಮಾತಾಡ್ತಾರಾ? ಬಂದವ್ರ ಹತ್ರ ಎಲ್ಲ ದುಡ್ಡು ಕೊಡ್ರಿ, ಆಸ್ತಿ ಕೊಡ್ರಿ, ಮನೆ ಕೊಡ್ರಿ, ಇದೇನಮ್ಮ ಮಾನ ಮರ್ಯಾದೆ? ಇಲ್ಲೇನಮ್ಮ? ಇನ್ನು ಎಷ್ಟೇ ನಾನು ಕೀಳ್ಮಟ್ಟಕ್ಕೆ ಇಳಿಬೇಕು? ಎಷ್ಟಾದರೂ ಕೀಳ್ಮಟ್ಟಕ್ಕೆ ಇಳಿಯೋದು ಒಬ್ಬ ಮನುಷ್ಯನು? ಥೂ, ನನಗೆ ಬೇಕಾಗೇ ಇಲ್ಲಮ್ಮ ಈ ಮನೆ, ಬೇಕಾಗೇ ಇಲ್ಲ. ನಾನು ನನ್ನ ಹೆಂಡತಿ ಎಲ್ಲಾದರೂ ಹೋಗಿ ದೂರ ಬದುಕೊಂತೀರಿ. ಏಯ್ ಜಾಗ ಖಾಲಿ ಮಾಡೋ, ಫಸ್ಟು ಜಾಗ ಖಾಲಿ ಮಾಡೋ. ಓದ್ತಾ ಇರ್ಬೇಕು ಇಲ್ಲಿಂದ ನೀನು ಎಂಟನ್ನು ಕರ್ಕೊಂಡು. 1 ನಿಮಿಷ ನಮ್ಮ ಮನೆಗೆ ಇರ್ಕೊಡು ನೀನು. ಧನು, ನಿಮ್ಮ ಅಪ್ಪನ ಏನೋ ಹೇಳ್ತಾನಪ್ಪ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬೇಡ. ಮನೆ ನೀನು ಇಲ್ಲೇ ಇರಪ್ಪ, ಹೋಗ್ಬೇಡ. ನಿಮ್ಮ ಅಪ್ಪನ ಕುಂತ್ರೆ ಒಂದು ಜ್ಞಾನ, ನಿಂತ್ರೆ ಒಂದು ಜ್ಞಾನ. ಎಲ್ಲೂ ಹೋಗ್ಬೇಡಪ್ಪ. ನೀನ್ಯಾಕ ಹೋದ್ರೆ ಹೋಗ್ಕೊಂಡು ಬಿಡು. ಒಂದು 2 ದಿನ ಒಟ್ಟಿಗೆ ಇಟ್ಟಿಲ್ದಿದ್ರೆ ತಿರ್ಗಾ ಓಡ್ ಬರ್ತಾರೆ. ಬರೀ ನೀನು ಭ್ರಮೆ ಅಷ್ಟೇ. ಅವ್ನಿಗೆ ಯಾಕೆ ಒಟ್ಟಿಗೆ ಇಟ್ಟಿರಲ್ಲ? ಓದವನೇ ನನ್ನ ಮಗನು. 70,000 ರೂಪಾಯಿ ಸಂಬಳ ತಗೊಂಬರ್ತಾನೆ. ನಿನ್ನೂ ಬೇಕಾದ್ರೆ ಸಾಕ್ತಾನೆ. ನಿನ್ನಂತ ಅವ್ನ 10 ಜನ ಸಾಕ್ತಾನೆ. ಅವನಿಗೇನು ಒಟ್ಟಿಗೆ ಇಟ್ಟಿಲ್ದಿದ್ರೆ ಬರ್ಬೇಕಂತ ನಿನ್ನ ಹತ್ರಕ? ಯಾರು ಬರ್ತಾರೆ ನಿನ್ನಂತ ಅವನ ಹತ್ರಕ? ನಾನು ನನ್ನ ಮಗನ ಜೊತೆಗೆ ಹೊರಟೋತೀನಿ. ನಿನ್ನ ಹತ್ರ ಇದ್ದು ಹೇಗೆ ನಂಗೆ ಸಾಕಾಗ್ಬಿಟ್ಟೈತೆ. ನೀನು ಬೇಡ ಬೇಡ. ನಾನು ನನ್ನ ಮಗನು ನನ್ನ ಸೊಸೆ ಎಲ್ಲಾದರೂ ಹೋಗಿ ಬದುಕಂತೀರಿ. ನೀನು ಒಬ್ಬನೇ ನೆಮ್ಮದಿಯಾಗಿರು ಈ ಮನೆಗ. ಇವಾಗ ನಾನು ಏನನ್ನೇ ಅಂತ ಇವಾಗ ನೀವೆಲ್ಲ ಇಷ್ಟು ಕೂತ್ಲಿಕ್ತಾ ಇರೋದು? ನಾನು ಏನನ್ನೇ ಹೇಳು? ಶ್ರೀಮಂತ ಕಳಿಸಿದ್ರೆ ಆತಾರಿಲ್ಲ, ಹೋಗ್ಬಿಟ್ಟು ಬರ್ತಾಯಿದ್ರು ಇಬ್ರು. ಎಲ್ಲರ ಜೊತೆಗೆ 1 ವರ್ಷದ ಮಕ್ಕಳು ಖುಷಿಯಾಗಿದ್ದು ಬರ್ತಾಯಿದ್ರು. ಇವಾಗ ಹೋಗ್ಲಿ ಬಿಡು. ಇವಾಗ ನೀನೇ ತೋತೀನಿ ಅಂತ ಇರೋದು. ನಾನು ಏನು ಮಾತಾಡಿದ್ರು ಈ ಮನೆಗೆ ತಪ್ಪೆ. ಶೋಭಿತಾ ಅಳ್ಬೇಡ, ಸುಮ್ಮನೆ ಇರುವ. ಯಾಕೆ ಅಳ್ತಾ ಇರೋದು? ಧನು, ಹೋಗು, ಕಾರ್ ಎತ್ಕೊಂಡು ಹೋಗ್ಬಿಟ್ಟು ಮಕ್ಕ ತೋರಿಸ್ಕೊಂಡು, ಇಲ್ಲ ಬರೋಕ್ಕಾಗಿಲ್ಲ ಕೆಲ್ಸಕ್ಕೆ ಹೋಗಿದ್ನಿ ಅಂತ ಹೇಳ್ಬಿಟ್ಟು ಬಾ, ಹೋಗಪ್ಪ, ಹೋಗು, ಕರ್ಕೊಂಡು ಹೋಗು. ಇಷ್ಟೊತ್ತಿನಾಗ ಏನಕ್ಕಮ್ಮ? ಇಷ್ಟೊತ್ತಿನಾಗ ಏನಕ್ಕ? ಆಯಿತು 3 ಗಂಟೆ ಎಲ್ಲ ಮುಗ್ದೋಗಿರ್ತೈತೆ, ಇನ್ನೇನು ಹೋಗೋದು? ಏನು ಇಲ್ಲ, ಪರವಾಗಿಲ್ಲ, ಹೋಗಪ್ಪ. ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಹೇಳಿರಂತೆ, ಹೋಗು. ನಡಿದನು, ಹೋಗೋಣ. ನಡಿ ಹೋಗೋಣ. ಕೋಪದಾಗೇನೋ ಒಂದು ಮಾತಂದ್ಬಿಟ್ಟೆ. ನಡಿ ಹೋಗೋಣ. ನಿಮ್ಮ ಹತ್ರ ಎಲ್ಲ ಹೇಗ್ಬೇಕಲ್ಲ, ಯಾವುದೋ ನನಗೆ ಕಾಣೆ ಬರ ಕರ್ಮ. ನಡಿ.